ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ, ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಅದಕ್ಕೆ ಪಾಪಗೆ ಓಟ್ಸ್ ಹಲ್ವ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಓಟ್ಸು ಮತ್ತು ರಾ ಮಿಲ್ಕು, ಕ್ಯಾರೆಟು, ಏಲಕ್ಕಿ ಮತ್ತು ಬೆಲ್ಲ ತೊಗೊಂಡಿದ್ದೇನೆ. ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೆ ನಾನಿಲ್ಲಿ. ಅರ್ಧ ಕಪ್ಪು ಬೇಡ ಅಂದವ್ರು 1 ಕಪ್ ಹಾಲು ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಅರ್ಧ ಕಪ್ ಹಾಲಿಗೆ ಅರ್ಧ ಕಪ್ಪು ನೀರನ್ನ ಸೇರಿಸ್ಕೊಳ್ತೇನೆ. ಆ ನೀರು ನಾನು ಇವಾಗಲೇ ಹಾಕ್ಕೊಳ್ಳಲ್ಲ, ಮಧ್ಯ ಸ್ವಲ್ಪ ಹಾಕ್ಕೊತೇನೆ ಅಷ್ಟೇ. ಮತ್ತು ಇದಕ್ಕೆ 2 ಸ್ಪೂನಷ್ಟು ಓಟ್ಸು ಮತ್ತು 1 ಏಲಕ್ಕಿ ಮತ್ತು ಗ್ರೇಟ್ ಮಾಡಿರ್ತಕ್ಕಂಥ ಅರ್ಧ ಕ್ಯಾರೆಟ್ ಹಾಕ್ತೇನೆ. ಹಾಕ್ಬಿಟ್ಟು ಮತ್ತು ಲಾಸ್ಟು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತೀನಿ. 1 ಸ್ಪೂನ್ ಆದ್ರೂ ಹಾಕ್ಕೊಬೋದು, ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು. ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಮತ್ತು ಅದು ಚೆನ್ನಾಗಿ ಬೇಯಬೇಕು. ಒಂದು ಮಿನಿಮಮ್ ಅಂದರೂ 6ರಿಂದ 7 ನಿಮಿಷ ಬೇಯಬೇಕು. ಚೆನ್ನಾಗಿರುತ್ತೆ, ಬೆಂದಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿ ತಿಂತಾರೆ ಅದನ್ನು. ನೀವು ಸುಮ್ಮನೆ ಮಾಡಿಕೊಟ್ಟು ನೋಡಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದ್ರು ಕೊಡ್ಬೋದು, ಸಂಜೆ ಸ್ನ್ಯಾಕ್ ರೀತಿಲಾದರೂ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಅಂತೂ ಸೂಪರ್ಬಾಗಿರುತ್ತೆ. ಬರೀ ಹಾಲಾಕಿ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ನಮ್ಮಣ್ಣ ಬಂದಿದ್ದ ಬೆಳಗ್ಗೆನೇ. ಸೊ ಅವನಿಗೆ ಅವ್ರ ಮಾಮನ ಕಂಡ್ರೆ ತುಂಬ ಇಷ್ಟ, ನಮ್ಮ ಪಾಪಗೆ. ಸೊ ಅದಕ್ಕೆ ಮಾಮನ ಕೈಯಲ್ಲಿ ತಿನ್ಸ್ಕೊತಾ ಇದ್ದಾನೆ. ಹಾಯ್ ಮಾಡ್ತಾನೆ ಇವಾಗ ನೋಡಿ. ಹಾಗೆ ಹಾಯ್, ಎಲ್ರಿಗೂ ಹಾಯ್. ಮತ್ತು ನಮಗೆ ಪಲಾವ್ ಮಾಡಿದ್ದೆ. ಅದು ರೆಸಿಪಿಯನ್ನು ತೋರ್ಸೋಕ್ಕಾಗಲಿಲ್ಲ. ಸೊ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಟ್ಯೂಸ್ಡೇ ಅಲ್ಲ, ಸೊ ಅದಕ್ಕೆ ಇವತ್ತು ಅಣ್ಣ ಮಾಡ್ತಾಯಿದ್ದಾನೆ ಚಿಕನ್ ಸಾಂಬಾರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಅಡುಗೆಗಳೆಲ್ಲ. ಸೊ ಅವನೇ ಮಾಡ್ತಾಯಿದ್ದಾನೆ. ನನಗೆ ಸ್ವಲ್ಪ ಹೆಡ್ಡೇಕ್ ಇತ್ತಂತೇಳಿ ಮಲ್ಕೊಂಡಿದ್ದೆ. ಸೊ ಅದಕ್ಕೆ ಅಣ್ಣನ ಅಡುಗೆ ಮಾಡ್ತಿದ್ದಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ. ಬಟ್ ನಾನು ದೊಡ್ಡ ಮಗ ವೀಡಿಯೋ ಮಾಡಿದ್ದಾನೆ, ಸರಿಯಾಗಿ ವೀಡಿಯೋ ಮಾಡಲಿಕ್ಕೆ ಬಂದಿಲ್ಲ ಅವನಿಗೆ. ಅದಕ್ಕೆ ಬರೀ ಒಗ್ಗರಣೆ ಹಾಕೋದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದಾರೆ. ಫುಲ್ ಸಾಂಬಾರಾಗಿ ಮಾಡಿರೋದು ವೀಡಿಯೋನೇ ಇಲ್ಲ. ಬಟ್ ಇಷ್ಟು ಮಾತ್ರ ಇದೆ ವೀಡಿಯೋ ಅಷ್ಟೇ. ಅಣ್ಣ ತುಂಬ ಚೆನ್ನಾಗಿ ಮಾಡ್ತಾನೆ ಚಿಕನ್ ಸಾಂಬಾರು. ಅವನು ತಲಕಾಲ್ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಯಾರೆಲ್ಲ ನನ್ನ ಚಾನಲ್ಗೆ ನಾನು ಅದು 1 ವರ್ಷ 2 ವರ್ಷ ಮುಂಚೆನೇ ಓಪನ್ ಮಾಡಿದ್ದೆ. ಬಟ್ ಕಂಟಿನ್ಯೂ ಮಾಡಿರಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿದ್ದೆ. ಇವಾಗ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಚಿಕನ್ ಸಾಂಬಾರು ಮಾಡ್ತಾಯಿದ್ದಾನೆ ಅಣ್ಣ. ಬಟ್ ಇಷ್ಟೇ ವಿಡಿಯೋ ಇರೋದು, ಮುಂದಕ್ಕೆ ವಿಡಿಯೋನೇ ಇಲ್ಲ, ವಿಡಿಯೋ ಮಾಡಿಲ್ಲ ಅವರು. ಇಷ್ಟೇ. ಕಾಯಿ ಖಾರ ಬೇರೆ ಸಪ್ರೇಟ್ ಮಾಡ್ತಾನೆ ಅವನು. ಗಸಗಸೆ ಟೊಮೊಟೊ ಎಲ್ಲ ಮತ್ತು ಮಧ್ಯಾಹ್ನ ನಮ್ಮ ಪಾಪ ಕ್ರಿಕೆಟ್ ಬೇರೆ ಆಡ್ತಿದ್ದಾನೆ ನೋಡಿ. ಡ್ಯಾನ್ಸು, ಕ್ರಿಕೆಟು ಎಲ್ಲ ಆಡ್ತಿದ್ದಾನೆ. ಪುಟ್ ಹೆಜ್ಜೆ ಇಡ್ತಾ ಇದ್ದಾನೆ ಇವಾಗ. ಮತ್ತು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಯಿತು. ಮತ್ತು ನಾನು ಅಮೆಝಾನಿಂದ 2 ಐಟಮ್ ತರಿಸಿದ್ದೆ. ಒಂದು ಫ್ಯಾನ್, ಪಾಪಗೆ ಈಗ ತುಂಬ ಬಿಸಿಲಲ್ವ, ಹೊರಗಡೆ ಎಲ್ಲಾದರೂ ಹೋದಾಗ ಇರಲಿ ಅಂತ ಹೇಳ್ಬಿಟ್ಟು ಟಾನಿ ಫ್ಯಾನ್ ಒಂದು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ.
ಸೊ ಅದೊಂದು, ಮತ್ತು ಇನ್ನೊಂದು ಒಂದು ಸ್ಲಿಂಗ್ ಬ್ಯಾಗು, ಮೊಬೈಲ್ ಪೌಚು ಆರ್ಡ್ರ್ ಮಾಡಿದ್ದೆ. ಫ್ಯಾನ್ ಮಾತ್ರ ಅನ್ಪ್ಯಾಕಿಂಗ್ ಮಾಡಿದೆ, ಮತ್ತು ಬ್ಯಾಗ್ ಅನ್ಪ್ಯಾಕಿಂಗ್ ಮಾಡಿರಲಿಲ್ಲ. ನೋಡೋಣ ಹೇಗಿದೆ ಅಂತ ಓಪನ್ ಮಾಡಿದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಎಲ್ಲ. ಮತ್ತು ಇಮೇಜಲ್ಲಿ ಏನು ತೋರಿಸ್ತಾಯಿದ್ರು ಅದೇ ರೀತಿ ಇದೆ, ಡಿಫ್ರೆಂಟ್ ಬೇರೆ ಥರ ಎಲ್ಲ ಏನಿಲ್ಲ, ಸೇಮ್ ಟು ಸೇಮ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನೋಡಿಬಿಟ್ಟು. ನಮ್ಮ ಪಾಪ ಅಂತೂ ಎಲ್ಲ ನೋಡ್ಕೊತಿದ್ದಾನೆ ನೋಡಿ, ಇಲ್ಲಿ ನೋಡಿಕೊಂಡು ಅವನು ನೋಡಬೇಕು, ನೋವು ಹಾಕಬೇಕು. ಮತ್ತು ಸಂಜೆ ಆಟ ಆಡ್ತಿದ್ದಾನೆ, ಮತ್ತು ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಮತ್ತು ಅದೇ ರೀತಿ ಮತ್ತು ಸಂಜೆ ನಾವು ಲೆನ್ಸ್ ಕಟ್ಕೋಗೋಣ ಅಂತ ಹೋದ್ವಿ, ಮತ್ತು ಮುಂದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಸಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಸಪೋರ್ಟ್ ಮೀ.